ಯಾವುದೇ ಮಕ್ಕಳಾಗಿರಲಿ, ಎಡುವುದಾಗ, ಬಿದ್ದಾಗ, ಗಾಬರಿ ಆದಾಗ ಅವ್ರ ಬಾಯಲ್ಲಿ ಬರೋ ಒಂದೇ ಒಂದು ಪದ ಏನಂದರೆ ಅಮ್ಮ ಅಂತ. ಆದರೆ ನಿಮ್ಗಳ ಬಾಯಲ್ಲಿ ಅಣ್ಣ ಅಂತ ಬರುತ್ತೆ. ಅದಕ್ಕೂ ಕಾರಣ ನಿಮಗೆ ಗೊತ್ತಿದೆ. ನಾನಿವತ್ತು ಹೇಳಕ್ಕೆ ಹೊರಟಿರೋ ಕತೆ ಕೂಡ ಮನೆ ಯಜಮಾನಿ ಕತೆ. ಮನೆಯ ಮೊದಲ ಗುರು ಅಂತ ಅನ್ಸ್ಕೊಂಡಿರೋ ಒಬ್ಬ ತಾಯಿ ಕತೆ. ನಾನು ಆಗಲೇ ಹೇಳಿದ್ನಲ್ಲ, ಒಂದು ಸುಂದರವಾದ ಹಳ್ಳಿ ಇರುತ್ತೆ. ಆ ಹಳ್ಳಿಲಿ ಒಂದು ಮುದ್ದಾದ ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲಿ ಅಪ್ಪ ಅಮ್ಮ ಮಕ್ಕಳಿರ್ತಾರೆ. ತುಂಬ ಸುಖವಾಗಿ ಖುಷಿಯಾಗಿ ನೆಮ್ಮದಿಯಾಗಿ ಜೀವನ ಸಾಗಿಸ್ತಿರ್ತಾರೆ. ಎಷ್ಟು ಚೆನ್ನಾಗಿರ್ತಾರೆ ಅಂತಂದರೆ, ಆ ಮನೇಲಿರೋ ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಾಗಿದ್ದರಿಂದ ಪಾಪ ಅವ್ರಿಗೆ ಭಾವನೆಗಳ ಬಗ್ಗೆ ಏನೂ ಗೊತ್ತೇ ಆಗ್ತಿರಲ್ಲ. ಆದರೆ ಮನೆ ಮಗನಿಗೆ ಎಲ್ಲ ಗೊತ್ತಾಗ್ತಿರುತ್ತೆ. ಹೀಗೆ ನಡ್ಕೊಂಡು ಹೋಗುವಾಗ ಆ ಮನೆ ಯಜಮಾನಿ ಮೇಲೆ ಒಂದು ದೊಡ್ಡ ಆರೋಪ ಬರುತ್ತೆ. ಏನು ಆರೋಪ ಅದಕ್ಕೆ? ಕಳ್ತನದ ಆರೋಪ. ಆಕೆ ಮೇಲೆ ಸುಳ್ಳು ಆರೋಪ ಮಾಡಿ ಊರು ಜನರು ಬೈದು ನೋವು ಕೊಡೋದಲ್ದೆ ಆ ಆರೋಪ ಸುಳ್ಳು ಅಂತ ಸಾಬೀತು ಮಾಡೋಕ್ಕೂ ಅವಕಾಶ ಕೊಡದೆ ಯಾವುದೋ ಕಾಣ್ತಿರೋ ಕೈ ಆಕೆನ ಊರು ಬಿಟ್ಟು ಹೋಗುವಾಗ ಮಾಡೋದು. ಕೇವಲ ಊರು ಬಿಟ್ಟು ಹೋದ್ಲು ಅಂತಲ್ಲ, ಯಾರ್ದೋ ಜೊತೆ ಸಂಬಂಧ ಇಟ್ಕೊಂಡು ಮನೆ ಮಕ್ಕಳು ಊರನ್ನೇ ಬಿಟ್ಟು ಓಡೋದ್ಲು ಅಂತ ಕತೆ ಕಟ್ಟುತ್ತೆ. ಅವರವ್ವ ಒಡವೆ ಕದ್ದು ಓಡ್ ಹೋದ್ರೆ ಪಾಪ ಮಕ್ಕಳೇನು ಮಾಡ್ತವೆ? ಅಲ್ಲಿವರೆಗೂ ಪವಿತ್ರವಾಗಿ ತಾನು, ತನ್ನ ಮನೆ, ತನ್ನ ಗಂಡ ಅಂತಿದ್ದ ಹೆಣ್ಣಿನ ಪಾಳಿಗೆ ಅದು ಬರೀ ಬಿರುಗಾಳಿ ಅಲ್ಲ, ಚಂಡಮಾರುತನೇ ಆಗಿರುತ್ತೆ. ಅಲ್ಲ, ನೀವೇ ಯೋಚನೆ ಮಾಡಿ, ಇದೇ ಆರೋಪ ನಮ್ಮ ಮೇಲೆ ಬಂದು ಆ ಆರೋಪ ಸುಳ್ಳು ಅಂತ ಸಾಬೀತು ಮಾಡೋಕ್ಕೂ ಅವಕಾಶ ಕೊಡುತ್ತೆ. ನಾವು ಹುಟ್ಟಿರೋ ಊರು, ಜನ, ಮನೆಯನ್ನೆಲ್ಲ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಾಗ ನಿಮಗೇನನ್ಸುತ್ತೆ? ಈ ಪರಿಸ್ಥಿತಿನಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಿದ್ರಿ? ಅದಕ್ಕೆ ಪರ್ಕೆ ತಕೊಂಡು ಮಕ್ಕ ಕೆರೆದಾಕ್ಬಿಡ್ತಿದ್ದೆ. ಸುಳ್ಳು ಆರೋಪ ಹೊರಿಸಿದವ್ರನ್ನ ಹುಡುಕಿ ಜೈಲಿಗೆ ಹಾಕ್ಸ್ತಿದ್ದೆ ನಾನಂತೂ. ಆದರೆ ಆ ಹೆಂಗಸು ಜೈಲ್ ಪಾಲಾಗಿ ಹೋಗ್ತಾಳೆ. ಯಾವ ಕಾಣ್ದಿರೋ ಕೈ ಅವಳನ್ನ ಊರು ಬಿಟ್ಟು ಹೋಗೋ ಹಾಗೆ ಮಾಡ್ತೋ, ಅದೇ ಕೈಗಳು ಆಕೆ ಕುತ್ತಿಗೆನ ಹಿಡಿದು ಜೈಲ್ ಒಳಗಡೆ ಹಾಕಿ ಹೋಗಿ ಮಾಡ್ತು. ಆಮೇಲೆ 5 ನಿಮಿಷ ಲಿಫ್ಟಲ್ಲಿ ಸಿಕ್ಕಾಕೊಂಡ್ರೆ ಹೆಂಗಾಗುತ್ತೆ ಅಂತ ನನಗೆ ಗೊತ್ತು. ಅರ್ಧ ಗಂಟೆ ಬಾತ್ರೂಮಲ್ಲಿ ಲಾಕ್ ಆದರೆ ಹೀಗೆಲ್ಲ ಉಸಿರು ಕಟ್ತಂಗೆ ಆಗುತ್ತೆ ಅಂತ ನಿಮಗೆ ಗೊತ್ತು. ಆದರೆ 18 ವರ್ಷ ಜೈಲಿನ ಕಂಬಿ ಹಿಂದೆ ನಿಂತು ತಾನು ಮಾಡ್ತಿರೋ ತಪ್ಪಿಗೆಲ್ಲ ಶಿಕ್ಷೆ ಅನುಭವಿಸ್ತಾ ಇದ್ದಿದ್ದು ಹೆಣ್ಣಿಗೆ ಎಷ್ಟೆಲ್ಲ ಕಷ್ಟ ಆಗಿರಬೇಡ. 18 ವರ್ಷನಾ? ಪಡಬಾರ್ದು ಪಾಡ್ಪಟ್ಟು ಕಷ್ಟಗಳನ್ನ ಅನುಭವಿಸ್ಕೊಂಡಿದ್ದ ಜೀವಕ್ಕೆ ಬದುಕಿರೋದಕ್ಕೆ ಒಂದೇ ಒಂದು ಕಾರಣ, ತನ್ನ ಮನೆ ಮಕ್ಕಳನ್ನೆಲ್ಲ ನೋಡಬೇಕು, ಅವ್ರ ಜೊತೆ ಬದುಕಬೇಕು. ತನ್ನ ಮಾಡ್ದಿರೋ ತಪ್ಪಿಗೆ ಕತ್ಲೆ ಕೋಣೆಯಲ್ಲಿದ್ದರೂ ಪರವಾಗಿಲ್ಲ, ತನ್ನ ಒಳ್ಳೆತನನ ಪ್ರೂವ್ ಮಾಡ್ಕೊಳ್ಳೋಕೆ ಆಗದೆ ಇದ್ರೂ ಪರವಾಗಿಲ್ಲ, ನನ್ನ ಮಕ್ಕಳನ್ನ ಒಂದೇ ಒಂದು ಸತಿ ಮಾತಾಡಿಸ್ಬೇಕು ಅಂತ ಹಪ್ಪಿಸ್ತಿತ್ತು ಆ ಜೀವ. ಮತ್ತೆ ಮಕ್ಕಳೆಲ್ಲ ಹೋಗಿದ್ರು? ಅಲ್ಲ, ಅಮ್ಮನ ನೋಡಕ್ ಹೋಗ್ಲಿಲ್ವಾ? ಅಯ್ಯೋ, ಅದ್ ಹೇಗ್ ಸಾಧ್ಯ? ಮಕ್ಕಳಿಗೆ ಪಾಪ ತನ್ನ ತಾಯಿ ಜೈಲಲ್ಲಿದ್ದಾಳೆ ಅನ್ನೋ ವಿಷಯ ಗೊತ್ತೇ ಇರಲ್ವಲ್ಲ. ಹೌದು, ತಾಯಿ ಬಗ್ಗೆ ಮಕ್ಕಳಿಗೇನೂ ಗೊತ್ತೇ ಇರಲ್ಲ. ಯಾಕಂದರೆ ಮಕ್ಕಳಿಗೆ ತಾಯಿ ಸಂಬಂಧ ಹೇಗಿರುತ್ತೆ ಅಂತಲೇ ಮರ್ತು ಹೋಗಿರುತ್ತೆ. ಅವ್ರಿಗೆಲ್ಲ ತಾಯಿ ಪ್ರೀತಿನ ಅಣ್ಣನೇ ಕೊಟ್ಟಿರ್ತಾನೆ. ಅವ್ರಿಗೆ ಅಣ್ಣ ಇದ್ದ ಅಲ್ವಾ? ಓಕೆ. ಆಮೇಲೊಂದಿನ ಹೆಂಗಸಿಗೆ ಬಿಡುಗಡೆ ಭಾಗ್ಯ ಸಿಗುತ್ತೆ. ಓಡೋಡಿ ಬರ್ತಾರೆ, ತನ್ನ ಮನೆ ಮಕ್ಕಳನ್ನೆಲ್ಲ ಸೇರಬೇಕು, ಒಂದಾಗಬೇಕು ಅಂತ. ಅವ್ರು ಬಂದಾಗ ಅವ್ರಿಗೆ ಸಿಡ್ಲು ಪಡೆಯೋ ತೊಂದರೆ ಬಾಕಿ ಇರುತ್ತೆ. ಯಾಕಂದರೆ ಅವಳು ಅಷ್ಟು ವರ್ಷ ಯಾರಿಗೋಸ್ಕರ ತನ್ನ ಜೀವನ ಬಿಗ್ಗಿಯಾಗಿ ಇಟ್ಕೊಂಡು ಕಾಯ್ತಿರ್ತಾಳೋ ಆ ಮಕ್ಕಳೇ ನಿನ್ನ ತಾಯಿ ಅಲ್ಲ. ನೀ ನನ್ನ ತಾಯಿ ಅಂತ ನಾನು ಒಪ್ಕೊಳ್ಳೋದಿಲ್ಲ.
ನೀನು ಬಂದಿದ್ದೆ ತಪ್ಪಾಯಿತು, ನೀನು ಬರಲೇಬಾರ್ದಿತ್ತು ಅಂತ ಅವಳನ್ನ ದೂಷಿಸ್ತಾರೆ. ತಮ್ಮ ಕಷ್ಟಕ್ಕೆಲ್ಲ ಅಮ್ಮನೇ ಕಾರಣ ಅಂತ ಹೇಳ್ಬಿಡ್ತಾರೆ. ಪಾಪ ಅಲ್ವಾ ಅದಕ್ಕೆ? ಅವ್ರೇನು ತಪ್ಪೇ ಮಾಡಿರ್ಲಿಲ್ಲ. ಈ ಪಾಪಿಗಳು ಆ ಥರ ಯಾಕೆ ಮಾಡಬೇಕಿತ್ತು? ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸ್ಬೇಕು ಅಂತಾರಲ್ಲ, ಹಂಗಾಯ್ತು. ಸರಿ ಅದಕ್ಕೆ ಮುಂದೆ ಹೇಳು. ಹೇಳೋಕ್ಕೇನೂ ಇಲ್ಲ. ಈಗಲೂ ಆ ತಾಯಿ ಅವ್ರ ಮಕ್ಕಳು ಅವರನ್ನು ಒಪ್ಕೋತಾರೆ ಅಪ್ಕೋತಾರೆ ಅಂತ ಕಾಯ್ತಾ ಇದೆ. ವಯಸ್ಸಾಗಿರೋ ಜೀವ ಅದು. ಜೀವನದಲ್ಲಿ ಬರೀ ನೋವೇ ತಿಂದಿದೆ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅವರಿರೋದ್ರೊಳಗೆ ಅವ್ರ ಮಕ್ಕಳು ಅವರೆಲ್ಲ ಒಂದಾಗಬೇಕು ಅನ್ನೋದೇ ಆಸೆ. ಅದಕ್ಕೆ ನೀನು ಈ ವಿಷಯ ಎಲ್ಲ ಕಣ್ಣಲ್ಲಿ ಕಂಡಂಗೆ ಹೇಳ್ತಾ ಇದೆಯಲ್ಲ, ನಿಂಗೆ ಇವ್ರು ಯಾರು ಅಂತ ಗೊತ್ತಾ? ಯಾರದಕ್ಕೆ ಹೇಳು. ಆ ಮಾತಾಯಿನ ನಾವಾದರೂ ನೋಡಬೇಕು. ಅದು ಯಾರಂತ ಹೇಳೋದಕ್ಕೆ? ಅದಕ್ಕೆ ಅವ್ರ ಮಕ್ಕಳ ಜೊತೆ ಕೂತು ಮಾತಾಡಿ, ಬೇಕಿದ್ರೆ ಅವ್ರನ್ನ ಒಂದು ಮಾಡೋಣ. ಅವ್ರು ಯಾರು ಅಂತ ಹೇಳ್ತೀರಾ ಪ್ಲೀಸ್? ಪ್ಲೀಸ್ ಅದಕ್ಕೆ ಹೇಳಿ. ಅದಕ್ಕೆ ಹೇಳೋದೇನು, ಅವರನ್ನೇ ಕರಿತೀನಿ. ಅವ್ರ ಹೆಸರು ಶ್ರೀಮತಿ ಶಾರದಾ. ದೇವ್ರೆ, ತನ್ನ ಮಕ್ಕಳಿಂದ ದೂರ ಆಗಿ ತಾನು ಮಾಡ್ತಿರೋ ತಪ್ಪಿಗೆ ಜೈಲಿಂದ ಬಂದ ಮೇಲೂ ನೋವು ಅನುಭವಿಸ್ತಿರೋ ಮಹಾತಾಯಿ, ತಂಗಿರು ಇಲ್ಲೇ ಮಲ್ಕೊಂಡಿದ್ರಲ್ಲ, ಏಟೊತ್ನಾಗ ಎಲ್ಲಿ ಹೊಂಟೋದ್ರು? ಮಧ್ಯರಾತ್ರಿ ಆಗೈತೆ. ಪಾರು